ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸರ್ವೇ ಜನೋ ಸುಖಿನೋ ಭವಂತು. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೆಲವೊಂದು ವೀಡಿಯೋಸ್ನ ನಮ್ಮ ಮನೆಯಲ್ಲೇ ಇರ್ತಕ್ಕಂತಹ ಒಂದು ರೆಮಿಡೀಸ್ನ ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿ ಹೇಗೆಲ್ಲ ಯಶಸ್ಸನ್ನು ಕಾಣೋದಕ್ಕೆ ರೆಮಿಡೀಸ್ಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನು ಕೆಲವೊಂದಷ್ಟು ವೀಡಿಯೋಸಲ್ಲಿ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಆ್ಯಂಡ್ ಫಿನಾನ್ಷಿಯಲ್ ಬಗ್ಗೆ ಕೂಡ ಹೆಚ್ಚಿನದಾಗಿ ಒಂದು ಫಿನಾನ್ಷಿಯಲ್ ನಾಲೆಡ್ಜ್ ಹೆಚ್ಚಿನ ಜನಕ್ಕೆ ತಲುಪೋ ರೀತಿ ನಾನು ವೀಡಿಯೋಸ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮನೆಯನ್ನು ಕ್ಲೀನ್ ಮಾಡಬೇಕಾದ್ರೆ ಮನೆಯನ್ನು ಒರೆಸ್ಬೇಕಾದ್ರೆ ಯಾವ ರೀತಿ ಪ್ರೊಸೆಸನ್ನು ಯೂಸ್ ಮಾಡಬೇಕು, ಸೊ ಯಾವ ರೀತಿ ಈ ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಆಧ್ಯಾತ್ಮ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಬರ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಮದುವೆಯನ್ನು ಮಾಡೋಕ್ಕೆ ಅಂತ ಹೊರಡ್ತೀವಿ ಅಂತ ಅಂದ್ಕೊಳ್ಳಿ. ಆವಾಗ ನಮ್ದೆಲ್ಲವೂ ಕೂಡ ಚೆನ್ನಾಗಿದೆಯಾ ಅಥವಾ ಡೇಟ್, ಸಮಯ, ಸಂದರ್ಭ ಎಲ್ಲವನ್ನ ಕೂಡ ನೋಡಲಿಕ್ಕೆ ಜ್ಯೋತಿಷ್ಯವನ್ನು ನಾವು ಈ ನ್ಯೂಮರಾಲಜಿಸ್ಟ್ನ ನಾವು ನಂಬ್ತೀವಿ. ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಈ ಮದುವೆ ಅಂತಲ್ಲ, ಯಾವುದೇ ಒಂದು ಸ್ಟಡಿ ಮಾಡ್ತಾ ಇರಲಿ ಅಥವಾ ಯಾವುದೇ ಒಂದು ಗೃಹ ಪ್ರವೇಶ ಇರಲಿ, ಯಾವುದೇ ಒಂದು ಶುಭ ಕಾರ್ಯ ಇರಲಿ, ನಾವೊಂದು ಈ ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಈ ಒಂದು ಜ್ಯೋತಿಷ್ಯ ಆಧ್ಯಾತ್ಮವನ್ನು ನಂಬ್ತಕ್ಕಂತಹದ್ದು ನಮ್ಮ ಹಿಂದೂ ಸಂಪ್ರದಾಯದ ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಮನೆಯನ್ನು ಕ್ಲೀನ್ ಮಾಡಬೇಕಾದ್ರೆ ಈ ಮಹಿಳೆಯರಾಗಿರ್ಬೋದು, ಹಿರಿಯರಾಗಿರ್ಬೋದು, ನಮ್ಮ ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟು ನಮ್ಮ ಮನಃಶುದ್ಧಿ ಆ್ಯಂಡ್ ನಮ್ಮ ಮನಸ್ಥಿತಿ ಆ್ಯಂಡ್ ನಮ್ಮ ಪರಿಸ್ಥಿತಿ ಆ್ಯಂಡ್ ನಮ್ಮ ಫಿನಾನ್ಷಿಯಲ್ ಗ್ರೋತ್ ಆಗಿರ್ಬೋದು, ನಮ್ಮ ಕೆರಿಯರ್ ಆಗಿರ್ಬೋದು, ಇನ್ನು ಹೆಚ್ಚಿನದಾಗಿ ನಮ್ಮ ಲೈಫಲ್ಲಿ ಯಶಸ್ಸನ್ನು ಕಾಣ್ತೀವಿ ಅನ್ನೋದೊಂದು ನಂಬಿಕೆ. ಅದು ನಿಜನೂ ಕೂಡ ಹೌದು. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಮನೆಯನ್ನು ಒರೆಸ್ಬೇಕಾದ್ರೆ ಅಥವಾ ಮನೆಯನ್ನು ಕ್ಲೀನ್ ಮಾಡಬೇಕಾದ್ರೆ ಯಾವ ರೀತಿ ಪ್ರೊಸೆಸ್ನ ನಾವು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹೇಳ್ತಕ್ಕಂತಹ ಒಂದೊಂದು ವಿಷಯಗಳು ಕೆಲವೊಂದು ಸಿಂಪಲ್ ಆಗಿದ್ರೂ ಕೂಡ ಚಿಕ್ಕ ಪುಟ್ಟ ಅಂತ ಅಂದರೂ ಕೂಡ ಲೈಫು ಒಂದು ವಂಡರ್ಫುಲ್ ಆ್ಯಂಡ್ ಮ್ಯಾಜಿಕ್ ಲಾಜಿಕ್ಗೆ ತರ್ತಕ್ಕಂಥ ವೀಡಿಯೋಸ್ನೇ ನಾನು ಮಾಡ್ತಾ ಇರೋದು. ಸೊ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ನಾನು ಒಂದು ಚಿಕ್ಕ ಒಂದು ಹೇಳ್ತಾರೆ, ನಾವು ಈ ಒಂದು ರೆಮಿಡೀಸ್ನ ಮಾಡ್ಕೊಬಿಟ್ರೆ ನಮ್ಗೆ ಆಗಿಬಿಡುತ್ತಾ ಅಂತ. ಯಾವುದೊಂದಕ್ಕೂ ನಂಬಿಕೆ ಅನ್ನೋದಿರಬೇಕು ಸ್ನೇಹಿತರೆ. ಒಂದು ನಂಬಿಕೆ ಮತ್ತು ನಮ್ಮ ಜೀವನದ ಒಂದು ಅತ್ಯುನ್ನತವಾದಂತಹ ನಾವು ಒಳ್ಳೆ ಸಕ್ಸಸ್ಫುಲ್ ಮ್ಯಾನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರೊಸೆಸ್ ಒಂದು ಏನಿರುತ್ತೆ ಆ ಪ್ರೊಸೆಸ್ನತ್ತ ನಾವು ಹೋಗಬೇಕಾಗುತ್ತೆ. ಸೊ ನಾನು ಕೆಲವೊಂದಷ್ಟು ಎಕ್ಸಾಂಪಲ್ನ ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಅದು ಒಂದು ಎಕ್ಸಾಂಪಲ್ ಕೊಟ್ಟರೆ ಅದು ಯಾವ ರೀತಿ ಅನ್ನೋದು ನಿಮಗೆ ಡಿಕ್ಲೈರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಮನೆಯಲ್ಲಿ ಎಜುಕೇಷನ್ ಮಾಡ್ತಕ್ಕಂತಹ ಮಕ್ಕಳಿರ್ತಾರೆ ಅಥವಾ ಆಫೀಸಿಗೆ ಹೋಗ್ತಕ್ಕಂತಹವ್ರು ಇರ್ತಾರೆ. ಸೊ ಅವ್ರಿಗೆ ಆಫೀಸಲ್ಲಿ ಸರಿಯಾದ ಕೆಲಸವನ್ನು ಮಾಡ್ತಿರ್ತಾರೆ, ಎಫರ್ಟ್ ಹಾಕ್ತಿರ್ತಾರೆ. ಸೊ ಕ್ರೆಡಿಟ್ ಬೇರೆಯವ್ರಿಗೆ ಹೋಗುತ್ತಾ ಇರುತ್ತೆ. ಸೊ ಇವ್ರು ಕಷ್ಟಪಟ್ಟಿದ್ದಷ್ಟೇ ಮಾಪಿ ಜೀವನದಲ್ಲಿ ಏನೂ ಕೂಡ ಯಶಸ್ಸಾಗ್ತಾ ಇರಲ್ಲ. ಹಾಗೆ ಮಕ್ಕಳು ಕೂಡ ಎಜುಕೇಷನ್ನ ಮಾಡ್ತಾ ಇರ್ತಾರೆ. ಸೊ ಕ್ಲಾಸಲ್ಲಿ ಹೇಗೋ ಹಾಗೋ ಆಟದಲ್ಲೋ ಪಾಠದಲ್ಲೋ ಹೇಗೋ ಮುಂದಿರ್ತಾರೆ. ಮನೆಗೆ ಬಂದು ಓದ್ಕೋ ಅಂತ ಕೂತ್ಕೊಂಡ್ರೆ ಸಾಕು, ಬುಕ್ಕೇ ಓಪನ್ ಮಾಡಲ್ಲ, ಟಿ ವಿ ನೋಡೋದು, ಏನಾದರೂ ಒಂದು ನೆಪ ಆಟ ಆಡ್ಲಿಕ್ಕೆ ಹೋಗೋದು, ಈ ರೀತಿ ಏನಾದರೂ ಒಂದು ನೆಪವನ್ನು ಹುಡುಕ್ತಾ ಇರ್ತಾರೆ. ಆ್ಯಂಡ್ ಅವರಿಗೆ ಒಂದು ಮನಸ್ಥಿತಿ, ಕಾನ್ಸಂಟ್ರೇಷನ್ ಅನ್ನೋದು ಇರಲ್ಲ. ಮನೆಯಲ್ಲಿ ಒಂದು ಪಾಸಿಟಿವಿಟಿ ವೈಬ್ ಅನ್ನೋದು ಕ್ರಿಯೇಟ್ ಆಗಲ್ಲ. ನಾನು ಪ್ರತಿಯೊಂದು ವೀಡಿಯೋಸಲ್ಲೂ ಕೂಡ ಹೇಳ್ತಾ ಇರ್ತೀನಿ, ನಮ್ಮ ಮನೆ ಎಷ್ಟು ನೀಟಾಗಿರ್ತೀವೋ, ಸೊ ಇವತ್ತು ಟೆಕ್ನಾಲಜಿ ತುಂಬಾ ಇದೆ. ಭಗವಂತ ನಮಗೆ ಎಷ್ಟು ಕೊಟ್ಟಿದ್ದಾನೋ ಅದು ಅಷ್ಟು ಕೂಡ ಗಿಫ್ಟ್ ಆ್ಯಂಡ್ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ನಮಗೆ ಇರ್ತಕ್ಕಂತಹದನ್ನೇ ನೀಟ್ನೆಸ್ ಆಗಿ ಇಟ್ಕೊಳ್ತಕ್ಕಂಥದ್ದನ್ನು ಕಲ್ತ್ಕೊಂಡ್ರೆ, ಈ ಸೋಫಾ ಮೇಲೆ ಎಲ್ಲೆಲ್ಲಿ ಬೇಕಲ್ಲಿ ಬಟ್ಟೆ ಇರ್ತಕ್ಕಂಥದ್ದು, ಮತ್ತು ಇನ್ನೊಂದು ನಾವು ಏನೇನೋ ವಸ್ತುಗಳನ್ನು ಎಲ್ಲೆಲ್ಲಿ ಇಡಬೇಕು ಅಂತಹದನ್ನು ಅಲ್ಲಲ್ಲಿ ಇಡ್ತಕ್ಕಂಥದ್ದನ್ನು ಮಾಡಲ್ಲ. ಸೊ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಇರುತ್ತೆ. ಎಷ್ಟು ಶುದ್ಧಿಯಾಗಿರುತ್ತೋ ಆ್ಯಂಡ್ ನಮ್ಮ ಪರ್ಸ್ನಾಲಿಟಿ, ನಾವು ಎಷ್ಟು ನೀಟಾಗಿರ್ತೀವೋ, ನಾವು ಯಾವ ರೀತಿ ಇರ್ತೀವಿ ಅನ್ನೋದ್ರ ಮೇಲೂ ಕೂಡ ನಮ್ಮ ಪರಿಸ್ಥಿತಿ ಆ್ಯಂಡ್ ಮನಸ್ಥಿತಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಮಕ್ಕಳು ಕೂಡ ಕಾನ್ಸಂಟ್ರೇಷನ್ ಮಾಡಲ್ಲ. ಹಾಗಾಗಿ ಮನೆ ಎಷ್ಟು ನೀಟಾಗಿರುತ್ತೆ, ಮನೆಯಿಂದ ನಾವು ಹೇಗೆ ನೆಗೆಟಿವಿಟಿ ಎನರ್ಜಿಯನ್ನು ಹೊರಗೆ ಹಾಕ್ತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಾವು ಹೇಗೆ ಸ್ನಾನ ಮಾಡಿ ಒಂದು ಸ್ವಲ್ಪ ಕೊಳಕಾಗಿದ್ದರೆ ಸ್ನಾನ ಮಾಡಿ ಶುದ್ಧಿ ಆಗ್ತೀವೋ, ಹಾಗೇ ಮನೆಯೂ ಕೂಡ ಶುದ್ಧಿಯಾಗಿ ಆ್ಯಂಡ್ ನೀಟ್ನೆಸ್ ಆಗಿರಬೇಕಲ್ವಾ. ಮನೆ ಒರೆಸ್ತೀನಿ ಅಂತ ಹೇಳಿಬಿಟ್ಟು ಹೇಗೆ ಬೇಕು ಹಾಗೆಲ್ಲ ಒರೆಸ್ತಕ್ಕಂಥದ್ದಲ್ಲ. ಅದಕ್ಕೆ ಅದರದ್ದೇ ಆದಂತಹ ಮಹಿಳೆಯರಿಗಾಗಿರ್ಬೋದು ಅಥವಾ ಹಿರಿಯರಿಗಾಗಿರ್ಬೋದು ಪ್ರೊಸೆಸ್ ಇರುತ್ತೆ. ಅದನ್ನು ಪ್ರೊಸೆಸ್ ಕಂಪ್ಲೀಟ್ ಮಾಡಿ. ಸೊ ಇವಾಗ ಮನೆನ ಒರೆಸ್ತಿರ್ತೀರಾ, ಮನೆ ಒರೆಸ್ಬೇಕಾದ್ರೆ
ಅದರೊಳಗಡೆ ಸ್ವಲ್ಪ ಉಪ್ಪನ್ನು ಹಾಕಿ ಮನೆ ಒರೆಸೋದ್ರಿಂದ ನಿಮ್ಮ ನೆಗೆಟಿವಿಟಿ ಎನರ್ಜಿ ಹೊರಗಡೆ ಹೋಗುತ್ತೆ, ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಸೊ ಒರೆಸ್ತೀವಿ ಅಂದ್ಬಿಟ್ಟು ಹೇಗೇಗೋ ಒರೆಸ್ತಕ್ಕಂಥದ್ದಲ್ಲ. ಇದಕ್ಕೆ ಕೆಲವರು ಆ ಉಪ್ಪಿನ ಜೊತೆಗೆ ಹಸುವಿನ ಗಂಜಲ ಏನು ಬರುತ್ತೆ ಅದು ಮತ್ತು ಅರಿಶಿಣ ಇದನ್ನು ಹಾಕಿ ಮಿಕ್ಸ್ ಮಾಡಿ ಮನೆ ಒರೆಸ್ತಾರೆ. ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ಇವಾಗ ಗೋಧಿ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಮೆಣಸಾಗಿರ್ಬೋದು, ಮತ್ತು ಕಡಲೆಕಾಳು ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ತನ್ನದೇ ಆದಂತಹ ನಮ್ಮ ಮನೆಯಲ್ಲಿ ಅಡುಗೆಗೆ ಉಪಯೋಗಿಸ್ತಕ್ಕಂತಹ ಐಟಮ್ಸ್ಗಳೆಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಿದ್ದಂತಹದ್ದು. ಸೊ ಆವಾವಯಕ್ಕೆ ಆಯಾಯ ಈ ಏಲಕ್ಕಿನೇ ತಗೊಳ್ಳಿ, ಈ ಒಂದು ಶುಕ್ರಕ್ಕೆ ಸಂಬಂಧಪಟ್ಟಂತಹದ್ದು. ಸೊ ಹಾಗೆ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಆಯಾ ಒಂದು ಗ್ರಹಗಳ ಅನುಕರಣೆ ಇರುತ್ತೆ. ಸೊ ಹಾಗಾಗಿ ಉಪ್ಪನ್ನ ಮಾತ್ರ ನೀರೊಳಗಡೆ ಹಾಕಿ ನೀವು ಮನೆಯನ್ನು ಒರೆಸ್ಬೇಕಾಗತ್ತೆ. ವಾರಕ್ಕೆ 2 ಬಾರಿ ಮಾತ್ರ ಮಾಡಬೇಕಾಗತ್ತೆ. ಏಕೆಂದರೆ ನೀವು ಪ್ರತಿನಿತ್ಯ ಆ ರೀತಿ ಮಾಡ್ತಾ ಹೋದರೆ ಲಕ್ಷ್ಮಿ ಹೊರಟೋಗ್ತಾಳೆ. ಲಕ್ಷ್ಮಿ ಬರತಕ್ಕಂತಹ ಮಹಾಲಕ್ಷ್ಮಿಯನ್ನು ನಾವು ಸ್ಥಿರವಾಗಿ ನಿಲ್ಲಿಸ್ಬೇಕೇ ವಿನಃ ಆಚೆಯಿಂದ ಕಳಿಸ್ಬಿಡಬಾರ್ದು. ವಾರಕ್ಕೆ 2 ದಿನ ಈ ರೀತಿ ಮಾಡೋದ್ರಿಂದ ನಮ್ಮ ಮನ ಶುದ್ಧಿ ಆಗುತ್ತೆ ಆ್ಯಂಡ್ ನಮ್ಮ ಮನೆಯಲ್ಲಿ ಒಳ್ಳೆ ಪಾಸಿಟಿವಿಟಿ ವೈಬ್ ಬರುತ್ತೆ. ಸೊ ಇನ್ನು ಕೆಲವರು ನನಗೆ ಒಂದು ಇನ್ಫಾರ್ಮೇಷನ್ನ ಹೇಳಿದರು, ಗುರುವಾರ ಮನೆನ ಒರೆಸ್ಬಾರ್ದಂತ ಕೆಲವರು ಹೇಳ್ತಾರೆ ಅಂತ. ಖಂಡಿತವಾಗಿಯೂ ಕೂಡ ಗುರುವಾರ ಮನೆಯನ್ನು ಒರೆಸ್ಬಾರ್ದು. ಯಾಕಂದರೆ ಗುರುವಿನ ಗ್ರಹ ಆ್ಯಂಡ್ ಗುರುವಿನ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಗುರುವಾರನ ಬಿಟ್ಟು ಮತ್ತು ಯಾವಾರನೂ ಕೂಡ ಮನೆಯನ್ನು ಒರೆಸ್ತಕ್ಕಂಥದ್ದನ್ನು ಶುದ್ಧಿನ ಮಾಡ್ಬೋದು. ಇವಾಗ ನೀವು ಮದುವೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಯಾವುದೇ ಒಂದು ಕಾರ್ಯಗಳಾಗಿರ್ಬೋದು, ಗುರುಬಲ ಇಲ್ಲ ಅಂತ ಹೇಳ್ತಾರೆ ಗೊತ್ತಾ. ಸೊ ಹಾಗಾಗಿ ಗುರುವಿನ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಕಸನ ಹೊಡ್ಕೊಳ್ಳಿ ಅಥವಾ ಅದೇನು ತೊಂದರೆ ಇಲ್ಲ, ಬಟ್ ಮನೇನ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ. ಗುರುವಿನ ಬಲ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಮಹಿಳೆಯರು ಈ ರೀತಿ ಪಾಲನೆಯನ್ನು ಮಾಡಬೇಕಾಗುತ್ತೆ. ವಾರದಲ್ಲಿ 2 ದಿನ ಮಾತ್ರ ಮನೆಯನ್ನು ನೀಟ್ ಮಾಡ್ಕೊಳ್ಳಿ ಆ್ಯಂಡ್ ಒರೆಸ್ಕೊಳ್ಳಿ. ನೀಟ್ ಅನ್ನೋದಕ್ಕಿಂತ ಕಸನೇ ಹೊಡಿಬೇಡಿ ಅಂತಲ್ಲ. ಕೆಲವ್ರು ಇರ್ತಾರೆ ಮಹಾನ್ ಭಾವರು. ಸೊ ನಾವೇನಾದರೂ ಒಂದು ಮಾತಾಡ್ತಾ ಇದ್ರೆ ಅದಕ್ಕೊಂದು ಟಾಂಗ್ ಕೊಡೋದನ್ನು, ಅಲ್ಲಿ ವಿಷಯ ಏನಿರುತ್ತೆ ಅನ್ನೋದನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ. ನಾನೇ ಬುದ್ಧಿವಂತಳು ಅಂತ ಹೇಳಲಿಕ್ಕೆ ಬರಲ್ಲ. ನಾನು ಕಲ್ತಿರ್ತಕ್ಕಂತಹ ವಿದ್ಯೆನೇ 4 ಜನಕ್ಕೆ ಅದು ತಿಳಿದ್ರೆ ಅವರ ಜೀವನದಲ್ಲಿ ಒಂದು ಒಳ್ಳೆ ಅತ್ಯುನ್ನತ, ಇವಾಗ ನಮಗೆ ಅವರ ಕಷ್ಟಕ್ಕೆ ನಮಗೆ ಒಂದು ಸಹಾಯ ಮಾಡಲಿಕ್ಕಾಗಲ್ಲ ಅಂತ ಅಂದರೂ ಕೂಡ ನಮ್ಮಲ್ಲಿರ್ತಕ್ಕಂತಹ ವಿಷಯನ ಅವ್ರಿಗೆ ಹೇಳಿದ್ರೆ ಏನಾದರೂ ಒಂದು ಸೊಲ್ಯೂಷನ್ ಆಗಬೇಕು ಅನ್ನೋದೇ ನನ್ನ ಈ ಚಾನಲ್ನ ಉದ್ದೇಶ ಆಗಿದೆ. ಹಾಗಾಗಿ ವಾರದಲ್ಲಿ 2 ದಿನ ಮನೆಯನ್ನು ಒರೆಸ್ಕೊಳ್ಳಿ. ಮತ್ತು ದೇವ್ರ ಮನೆಯನ್ನು ಪೊರ್ಕೆನಲ್ಲಾಗಿರ್ಬೋದು ಅಥವಾ ಒರೆಸ್ತಿರಲ್ಲ ಮಾಪ, ಅದರಲ್ಲಿ ಒರೆಸ್ತಕ್ಕಂಥದ್ದನ್ನು ಮಾಡಬೇಡಿ. ಸೊ ಅದಕ್ಕೆ ಅಂತ ಏನಾದರೂ ದೇವ್ರ ಮನೆ ಒರೆಸ್ಬೇಕಾದ್ರೆ ಒಂದು ಬೌಲ್ಗೆ ಅಥವಾ ಒಂದು ಲೋಟಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಅದನ್ನು ದೇವ್ರ ಮನೆ ಅಥವಾ ದೇವ್ರ ಫೋಟೋ ಒರೆಸ್ಲಿಕ್ಕೆ ಅಂತಲೇ ಸಪ್ರೇಟ್ ಒಂದು ಬಟ್ಟೆನ ಇಟ್ಕೊಳ್ಳಿ. ಆ ಬಟ್ಟೆನಲ್ಲಿ ಮನೆನ ಅಥವಾ ದೇವ್ರ ಮನೆನ ಒರೆಸ್ಕೊಳ್ಳೋದ್ರಿಂದ ನಿಮ್ಮ ಮನೆ ಮನಃಶಾಂತಿ ತುಂಬ ಪಾಸಿಟಿವ್ ಆಗಿರುತ್ತೆ, ತುಂಬ ವೈಬ್ ಕೊಡುತ್ತೆ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಈ ಮಾಹಿತಿ ಆಗಿತ್ತು. ಸೊ ವಾರದಲ್ಲಿ ಉಪ್ಪನ್ನು ಮಾತ್ರ ಹಾಕಿ ಮನೆಯನ್ನು ಕ್ಲೀನ್ ಮಾಡಿ. ಅದೇ ಆದಂತಹ ವಸ್ತುಗಳಿಗೆ ಆಯಾಯ ಆದಂತಹ ಅನುಕರಣೆ ಇರುತ್ತೆ. ಉಪ್ಪನ್ನು ಮಾತ್ರ ಹಾಕಿ, ಒಂದು ಉಪ್ಪು ಅಂತಂದ್ರೇ ಬಹಳಷ್ಟು ರೆಮಿಡೀಸ್ನ ನಾನು ಹೇಳಿದ್ದೀನಿ. ಉಪ್ಪಿನ ಬಗ್ಗೆ ಮಹತ್ವ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಉಪ್ಪು ತುಂಬ ಶ್ರೇಷ್ಠವಾದದ್ದು. ಕೆಲವೊಂದಷ್ಟು ವೀಡಿಯೋಸ್ಗಳು ಉಪ್ಪನ್ನು ಹೇಗೆ ಯಾವಾರ ತರಬೇಕು, ಉಪ್ಪಿನಿಂದ ಏನು ರೆಮಿಡೀಸ್ ಮಾಡಬೇಕು ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಹೋಗಿ ಒಮ್ಮೆ ನೋಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇದಾಗಿತ್ತು. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಯೂಸ್ಫುಲ್ ಆದಂತಹ ಒಂದು ಇನ್ಫಾರ್ಮೇಷನ್ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಸರ್ವೇ ಜನ ಸುಖಿನೋ ಭವಂತು.